ಹಾಂ ಹೊರಟಾ ಬನಶಂಕರಿ. ಬರೀ ಡೌಗಳಿಂದ. ಓಕೆ 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 ಓಕೆ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಈಗಲೂ ಫಸ್ಟ್ ಟೈಮ್ ಹೋದಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ. ಖುಷಿ ಆಗ್ತಾ ಇದೆ. ಹಲೋ ಅಲ್ಲ ನಾನು ಬನ್ಸಿನ ಮಾತಾಡ್ದೆ ಯಾರ್ಲ. ಹಾಂ ಹೊರಟಾ ಬನಶಂಕರಿ. ಬರೀ ಡೌಗಳಿಂದ. ಬನಶಂಕರಿ ದಾಟ್ತಾ ಇದ್ದೀನಿ. ಓಕೆ 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 ಓಕೆ. ಇದರಲ್ಲಿ ನಂಬರ್ ಸೆಕೆಂಡ್ಸ್ ತೋರಿಸಲ್ಲ, ಕೌಂಟ್ ಡೌನ್ ತೋರಿಸಲ್ಲ. ಸೊ ನಾವು ಇನ್ನೂ ಎಷ್ಟೊತ್ತು ಕಾಯ್ಬೇಕಂತಾನೆ ಗೊತ್ತಿರಲ್ಲ, ಸುಮ್ಮನೆ ನಿಂತ್ಕೊಂಡಿರ್ತೀವಿ ಇಲ್ಲಿ. ಹಾಯ್ ಎವ್ರಿವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆಯ ಭಾರ್ಗವ್ ಫ್ರಮ್ ನಮ್ಮ ಬೆಂಗಳೂರು. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಾವು ನಮ್ಮ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿದಂತಹ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡೋದು ಉಳಿದಿತ್ತು, ಪೆಂಡಿಂಗ್ ಇತ್ತು. ಇಷ್ಟು ದಿವಸ ಕಲೆಕ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಗಟ್ಟಿ ಮನ್ಸು ಮಾಡಿಬಿಟ್ಟು ಹೊರಟಿದ್ದೀವಿ. ಒಂದೇ ಕಲ್ಲಲ್ಲಿ ಎರಡಕ್ಕೆ ಅಂತಾರಲ್ಲ, ಹಂಗೆ ಲಾಂಗ್ ರೈಡ್ ಆಯಿತು, ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ದಂಗೂ ಆಯಿತು ಅಂತ ಗಾಡಿಯಲ್ಲಿ ಹೋಗ್ತಾ ಇದ್ವಿ. ಮುಂಚೆ ಎಲ್ಲ ನಾವು ಕಾಲೇಜ್ ಹೋಗೋ ಟೈಮಲ್ಲಿ ಬಸ್ಸಲ್ಲಿ ಓಡಾಡ್ತಾ ಇದ್ವಿ. ಸುವರ್ಣ ಕರ್ನಾಟಕ ಸಾರಿಗೆ ಕೆಂಪು ಬಸ್ಸಲ್ಲಿ ಓಡಾಡ್ತಾ ಇದ್ವಿ ಮುಂಚೆ. ಮಧ್ಯ ಅವಾಗಲೂ ಗಾಡೀಲಿ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ಒಂದು ಥರ್ಡ್ ಇಯರಲ್ಲಿ ಇರುವಾಗಂತೂ ಫುಲ್ ಒಂದು 6 ತಿಂಗಳು ಕಂಟಿನ್ಯೂಸ್ ಗಾಡೀಲೇ ಹೋಗಿರೋದು, ಇದೇ ಗಾಡೀಲಿ. ಅದಾದಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಕಾರಲ್ಲಿ ಬರೋರು. ಸೊ ನಾವು ಬನಶಂಕರಿಲಿ ಗಾಡಿ ಇಟ್ಬಿಟ್ಟು ಅಲ್ಲಿಂದ ಕಾರಲ್ಲಿ ಹೋಗಿ ಬರ್ತಾ ಇದ್ವಿ. ಸೊ ನಮ್ಮ ಕಾಲೇಜ್ ಬಂದು ಜೈನ್ ಯೂನಿವರ್ಸಿಟಿ, ವಿಚ್ ಇಸ್ ಇನ್ ಯಡವನಹಳ್ಳಿ. ಕನಕಪುರದಿಂದ 10 ಕಿಲೋಮೀಟರ್ ಮುಂಚೆ. ಸೊ ಬೆಂಗಳೂರಿಂದ 45 ಕಿಲೋಮೀಟರ್. ಅವಾಗ ಡೈಲಿ 90 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ವಿ. ಇನ್ನು ಕೆಲವರು ರಾಜರಾಜೇಶ್ವರಿ ನಗರ, ಆಮೇಲೆ ಆ ಕಡೆ ಯೂನಿವರ್ಸಿಟಿ, ಆ ಕಡೆಯಿಂದೆಲ್ಲ ಬರೋರು. ಸೊ ಅವ್ರಿಗಿನ್ನ ಅರೌಂಡ್ 50 ಕಿಲೋಮೀಟರ್ಸ್ ಆಗೋದು ಡೈಲಿ. ದೂರ ಅನ್ನೋದೊಂದು ಬಿಟ್ಟರೆ ಕಾಲೇಜ್ ಸೂಪರಾಗಿತ್ತು, ಕ್ಯಾಂಪಸ್ ಸಖತ್ತಾಗಿತ್ತು. ಇಂಟರ್ವ್ಯೂಗಳು ತುಂಬ ಕಂಪ್ನಿಗಳು, ಒಳ್ಳೊಳ್ಳೆ ಕಂಪ್ನಿಗಳನ್ನ ಕರೆಸ್ತಾ ಇದ್ರು. ಟೀಚಿಂಗು ಸೂಪರಾಗಿತ್ತು. ಸಿಲೆಬಸ್ ಲೇಟೆಸ್ಟ್ ಸಿಲೆಬಸ್ನ ಹೇಳ್ಕೊಡ್ತಾ ಇದ್ರು. ಬಟ್ ದೂರ ಅನ್ನೋದೊಂದೇ ಒಂದು ಡ್ರಾಬ್ಯಾಕ್ ಅಷ್ಟೆ. ಅಂದರೆ ಇನ್ನೇನಕ್ಕಿಲ್ಲ, ತಕ್ಷಣ ಮನೆಗೆ ಬರ್ಬೇಕಂದ್ರೆ ಆಗಲ್ಲ. ಅಥವಾ ಇವತ್ತು ಕಾಲೇಜ್ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿರ್ತೀವಿ, ತಕ್ಷಣ ಕಾಲೇಜ್ ಹೋಗ್ಬಿಟ್ಟು ಬರೋಣ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಬರೀ ಟ್ರಾವೆಲಿಂಗೇನೆ ನಮಗೆ ಅರೌಂಡ್ 2.5 to 3 hours ಬರೀ ಟ್ರಾವೆಲಿಂಗ್ ಆಗೋಗ್ಬಿಡ್ತಾ ಇತ್ತು. ಈ ಕನಕಪುರ ರೋಡಲ್ಲಿ ಹೋಗೋದು ಒಂಥರ ಖುಷಿಯ ವಿಷಯ ನಮಗೆ. ಎಷ್ಟು 1000 ಸತಿ ಓಡಾಡಿದ್ದೀವಿ ಅದೇ ರೋಡಲ್ಲಿ. ಬಟ್ ಸ್ಟಿಲ್ ಈಗಲೂ ಫಸ್ಟ್ ಟೈಮ್ ಹೋದಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ. ಖುಷಿ ಆಗ್ತಾ ಇದೆ. ಸೊ ಬನಶಂಕರಿಗೆ ಬಂದಿದ್ದೀವಿ. ಆ ಕಡೆ ಹೋದರೆ ಸಿಗ್ನಲಲ್ಲಿ ನಿಲ್ಬೇಕಾಗತ್ತೆ, ಈ ಕಡೆಯಿಂದ ಬಂದರೆ 2 ಅವರ್ ನಿಮ್ ಕೈಯಲ್ಲಿ ಮೊಬೈಲ್ ಇಲ್ಲ ಅಂದ್ರೆ ನಿಮ್ಗೆ ಯಾವ ತರ ಫೀಲಿಂಗ್ ಆಗುತ್ತೆ? ಎಲ್ಲ ನಡ್ಕಕ್ಕೆ ಶುರು ಆಗ್ಬಿಡುತ್ತೆ. ಫೋನ್ ನೋಡ್ಕೊಂಡಿದ್ರೆ ಪ್ರಪಂಚನೇ ಮರ್ತೋಗ್ಬಿಟ್ಟಿರ್ತಾರೆ ಜನ. ಒಂದು ಸ್ವಲ್ಪ ಬ್ಲಾಕ್ ಆಗುತ್ತೆ. ಯಾಕೆಂದರೆ ಇಲ್ಲಿಂದ ತರಕಾರಿ ಲೋಡ್ ಮಾಡ್ಕೊಳಕ್ಕೆ ಬರ್ತಾರೆ. ಸೊ ಅವ್ರ ಗಾಡಿಗಳೆಲ್ಲ ಸ್ವಲ್ಪ ರೋಡ್ಗೆ ಹಾಕೊಂಡ್ಬಿಡ್ತಾರೆ. ಹಾಗಾಗಿ ಎಲ್ಲ ತರಕಾರಿ. ಸೊ ನಮ್ಮ ಫ್ರೆಂಡ್ ಒಬ್ಬರು ಬರ್ತಾ ಇದ್ದಾರೆ, ವಿಜೇಂದ್ರ JGI ಅಂತ ಅವ್ರ ಹೆಸರು. ನಮ್ಮ ಟಾರ್ಗೆಟ್ ಇರೋದು 8:30 ಕಾಲೇಜ್ ರೀಚ್ ಆಗಬೇಕಂತ. ಬಟ್ ಆಲ್ರೆಡಿ 8 ಆಯ್ತಾ? 8 ಆಗ್ತಾ ಬಂತು. ಎಲ್ಲೂ ನಿಲ್ಲಿಸ್ದೆ ಹೋದರೆ ಒಂದು 3/4 ಗಂಟೆಲಿ ಕವರ್ ಮಾಡ್ಬೋದು. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. JP ನಗರ್ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಇದ್ರ ಹೆಸರು JP ನಗರ್ ಮೆಟ್ರೋ ಸ್ಟೇಷನ್, ಬಟ್ ಜನ ಕರೆಯೋದು ಸಾರಕ್ಕಿ ಮೆಟ್ರೋ ಸ್ಟೇಷನ್ ಅಂತ. ಯಾಕೆಂದ್ರೆ ಇದು ಸಾರಕ್ಕಿ ಸಿಗ್ನಲ್. ನನ್ನ ಫ್ರೆಂಡ್ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ಅಲ್ಲ ನಾನು ಬನ್ಸಿನ ಮಾತಾಡ್ದೆ ಯಾರ್ಲ. ನಾನು ಇದು ದಾಟಿದೆ, ಸಾರಕ್ಕಿ ಮೆಟ್ರೋ, ಸಾರಕ್ಕಿ ಸಿಗ್ನಲ್ ದಾಟಿದೆ. ಹೌದಾ? ಬಂದೆ. ನೆಕ್ಸ್ಟ್ ಅಲ್ಲೇ ಬರೋದು, ಬಂದೆ. ಸೊ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ನಮ್ಮ ಸ್ನೇಹಿತರು ಬಂದು ರೀಚ್ ಆಗಿದ್ದಾರೆ ಆಲ್ರೆಡಿ.
ದಟ್ ವಾಸ್ ಎ ಕ್ಲೋಸ್ ಕಾಲ್ ಬ್ರದರ್. ಮುಂಚೆ ಇಷ್ಟು ಟ್ರಾಫಿಕ್ ಇರಲಿಲ್ಲ ಆಕ್ಚುಲಿ ನಾವು ಓಡಾಡೋ ಟೈಮಲ್ಲಿ. ಈಗ ಎಲ್ಲರ ಹತ್ರ ಕಾರು, ಎಲ್ಲರ ಹತ್ರ ಟೂ ವೀಲರ್, ಬಸ್ಸಲ್ಲಿ ಓಡಾಡೋರು ಕಮ್ಮಿ. ಬಟ್ ಸ್ಟಿಲ್ ಬಸ್ಗಳು ಕನ್ಸಿಡರಬಲಿ ಡೀಸೆಂಟ್ ಅಮೌಂಟ್ ಎಲ್ಲ ಇರುತ್ತೆ. ಏನು ಹಿಂತಿರ್ಸ್ತಮ್ಮ. ಸೊ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ನಮ್ಮ ಸ್ನೇಹಿತರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಾಗಿದೆ. ಅಲ್ಲಿ ನಿಂತಿದ್ದಾರೆ. ವಿಜೇಂದ್ರ ಜೆಜೆ ಇವರು ನಮ್ಮ ಸ್ನೇಹಿತರು ವಿಜೇಂದ್ರ ಜೆಜೆ ಅಂತ. ನಮಸ್ತೆ ಸರ್. ಕಾಲೇಜಿಗೆ ಒಟ್ಟಿಗೆ ಹೋಗ್ತಾ ಇದ್ವಿ ಒಂದ್ ಕಾಲದಲ್ಲಿ. ಹಾಕೋಣ, ನನಗ್ ಸಾಕು. ಕಮ್ಮಿ ಆಯ್ತು ಅಂದ್ರೆ ಬರ್ಬೇಕಾದ್ರೆ ಹಾಕ್ಸ್ಬೇಕಾಗತ್ತೆ ನಂದು. ಇವಾಗ ಕರೆಕ್ಟ್ ಆಗಿದೆ, ಹಾಕ್ಬಿಡೋಣ ಅಂತ್ಯಾ? ಓಕೆ. ಆಕ್ಚುಲಿ ನಂದು ಸಫಿಷಿಯಂಟ್ ಫ್ಯೂಯಲ್ ಇದೆ, ಬಟ್ ನಮ್ಮ ವಿಜೇಂದ್ರ ಅವ್ರ ಫ್ಯೂಯಲ್ ಹಾಕ್ಸ್ಬೇಕಂತೆ. ಸೊ ನಾವು ಹಾಕ್ಬೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ವಿಜೇಂದ್ರ ಜೆಜೆ ಅವ್ರ ಹತ್ರ 390 ಡ್ಯೂಕ್ ಇದೆ. ಅವರು ಸುಮಾರು ರೈಡ್ಗಳು ಹೋಗ್ತಾ ಇರ್ತಾರೆ. ಸಿಟಿ ಒಳಗಡೆ ಓಡಾಡಿ ಬರೀ ಆಫೀಸ್ಗೆ ಹೋಗೋದು, ಟ್ರಾಫಿಕ್ಕೆ ನೋಡಿ ನೋಡಿ ನಿಮಗೂ ಬೇಜಾರಾಗಿರುತ್ತೆ. ಒಂದು ಚಿಕ್ಕ ಲಾಂಗ್ ರೈಡ್ಗೆ ಹೋಗಿ ಬರುವ. ಸೊ ದಾರಿಲ್ಲ, ಎಲ್ಲಾದರೂ ನಿಲ್ಲಿಸ್ಬಿಟ್ಟು ನೀಟಾಗಿ ತಿಂಡಿ ತಿಂದ್ಬಿಟ್ಟು. ಎಷ್ಟೊತ್ತಾಯ್ತು ಬಂದು? ನಿಲ್ಸೋದು ಬೇಡ, ಎಲ್ಲೂ ನಿಲ್ಸೋದು ಬೇಡವೋ, ಡೈರೆಕ್ಟ್ ಹೋಗ್ಬಿಡ. ಸೊ ದಾರಿಲಿ ಒಂದು ಟೀ ಸ್ಟಾಪ್ ಹಾಕೋಣ ಅಂತ ಅನ್ಕೊಂಡಿದ್ವಿ, ಬಟ್ ಸ್ವಲ್ಪ ಲೇಟ್ ಆಗಿರೋ ಕಾರಣ ಡೈರೆಕ್ಟ್ ಕಾಲೇಜ್ ಹತ್ರ ಹೋಗ್ತಾ ಇದೀವಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಫ್ಯೂಯಲ್ ಬ್ರೇಕ್ ಖಂಡಿತ ಕೊಡಲೇಬೇಕು.